ಕರ್ನಾಟಕದ ರಾಜ್ಯ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ವಿಷಯ ಏನಂತ ಹೇಳಿದ್ರೆ, ಇವಾಗ ಇದೇ ತಿಂಗಳು 3ನೇ ತಾರೀಕಿಗೆ ಏನು ಹೊಸ ಸರ್ಕಾರ ಆಯಿತು, ಅದರಲ್ಲಿ BZ ಜಮೀರ್ ಅಹಮದ್ ಸಾಹೇಬರಿಗೆ ಮೊದಲನೇ ಪಟ್ಟಿನಲ್ಲಿ ಮಂತ್ರಿ ಸ್ಥಾನ ನೀಡ್ತಾರೆ ಅಂತ ನಮಗೆ ನಿರೀಕ್ಷೆ ಇತ್ತು. ಆದರೆ ಆ ಥರ ಆಗಿಲ್ಲ. ಅದು ನಮಗೆ ಲಕ್ಷಾಂತರ ಅಭಿಮಾನಿಗೆ ಮನಸ್ಸಿಗೆ ನೋವಾಗಿದೆ. ಜಮೀರ್ ಅಹಮದ್ ಅವರು 2023ನೇ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರ ಬಿಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿದ್ದಾರೆ. ಆಮೇಲೆ ತೆಲಂಗಾಣ ಎಲೆಕ್ಷನಲ್ಲಿ ಹೋಗ್ಬಿಟ್ಟು ತೆಲಂಗಾಣ ರಾಜ್ಯದಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ಹೀಗೆ ಕೇರಳ ರಾಜ್ಯದಲ್ಲಿ ಚುನಾವಣೆ ಆದಾಗ್ಲೂ ಅಲ್ಲಿ ಹೋಗಿ ಹಗಲು ರಾತ್ರಿ 15 ದಿವಸ ಕೇರಳ ರಾಜ್ಯದಲ್ಲಿದ್ದು ಎಲ್ಲರಿಗೂ ಒಗ್ಗೂಡಿಸಿ ಅಲ್ಲೂ ಕೆಲಸ ಮಾಡಿ ಬಂದಿದ್ದಾರೆ. ಅಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಜಮೀರ್ ಅಹಮದ್ ಸಾಹೇಬರು ಒಂದು ಮಾತು ಹೇಳ್ತಾರೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅಂತ. ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಹೈಕಮಾಂಡ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲಿ BZ ಜಮೀರ್ ಅಹಮದ್ ಸಾಹೇಬ್ರನ್ನ ಮಂತ್ರಿ ಸ್ಥಾನ ನೀಡಿ ಗೌರವಿಸಿ ಅಂತ ಕೇಳಿಕೊಳ್ತೇನೆ. ದಾವಣಗೆರೆಯಲ್ಲಿ ಚುನಾವಣೆ ಮಾಡಿದ್ದಾರೆ. ಇವಾಗ ಅವ್ರಿಗೆ ಕೇರಳ ರಾಜ್ಯಕ್ಕೆ ಕಳಿಸಿದ್ರು. ಇವಾಗ ನಿಮ್ಮ ಮಾಧ್ಯಮದಲ್ಲೇ ಏನಿದೆ, ನನಗೆ ನನ್ನ ಅವಶ್ಯಕತೆ ಇದ್ದರೆ ಅಲ್ಲಿ ಬರ್ತೀನಿ, ಹೈಕಮಾಂಡ್ ನನಗೆ ಅಲ್ಲಿ ಕೇರಳದಲ್ಲಿ ಹಾಕಿದ್ದಾರೆ ಅಂತ ನಾವು ಮಾಧ್ಯಮದಲ್ಲೇ ಕೇಳಿರೋದು. ಒಂದು ದಿವಸ ಅವರು ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಬರಬೇಕು ಅಂತ ಹೇಳಿದ್ರು. ಒಂದು ದಿವಸ ಹೋಗ್ಬಿಟ್ಟು ಅವರು ರೋಡ್ ಶೋ ಎಲ್ಲ ಮಾಡಿರೋದು ಇದೆಯಲ್ಲ ನೋಡಿ, ಅದು ಒರಿಜಿನಲ್ ಆಡಿಯೋ ವಿಚಾರ, ಅದು ನಮಗೆ ಗೊತ್ತಿಲ್ಲ, ಅದು ನಮ್ಮ ಗಮನಕ್ಕಿಲ್ಲ. ಅದು ದೊಡ್ಡವರು ಇದ್ದಾರೆ, ಅದಕ್ಕೇನಿದೆ ಅವ್ರು ಉತ್ತರ ಕೊಡ್ತಾರೆ. ಇವಾಗ ಅದು ಫೇಕ್ ಅಂತಾನು ಹೇಳ್ತಾವ್ರಲ್ಲ, ಅದು ಅದು ತನಿಖೆ ಮಾಡಲಿ. ಅದು ತನಿಖೆ ಆದಾಗ ಅದು ಏನಿದೆ ಅದು ಸತ್ಯ ಹೊರಗೆ ಬರ್ತದೆ. ಇವಾಗ ಕೇರಳ ರಾಜ್ಯ ನಮ್ಮ ತೆಲಂಗಾಣ ನಮ್ಮ ಕರ್ನಾಟಕಕ್ಕೆ ಅಕ್ಕಪಕ್ಕ ಸೇರಿದೆ ಅಲ್ಲ. ಸೇಮ್ ಟೈಮು ಇವಾಗ 2 ರಾಜ್ಯದಲ್ಲಿ ಎಲೆಕ್ಷನ್ ಇರಬೇಕಾದ್ರೆ ಇವಾಗ ಒಂದಕ್ಕೆ ಅವ್ರಿಗೆ ಇದು ಸ್ಟಾರ್ ಕ್ಯಾಂಪೇನ್ ಮಾಡಿ ಕಳಿಸಿದ್ರು. ಬೇಡ ಅಂತ ಏನಿಲ್ಲ, ಬೇಡ ಅಂತ ಏನಿಲ್ಲ. ಹಂಗೆಲ್ಲ ಏನಿಲ್ಲ. ಎಲ್ಲಿ ಅವ್ರು ಒಬ್ಬರೇ ಅಂತ ಹೇಳಕ್ಕಾಗಲ್ಲ. ಇವಾಗ 136 ಸೀಟ್ ಬರೋಕ್ಕೆ ಅವರು ಒಬ್ರು, ಅವರು ಒಬ್ರು ಬಹುಮುಖ ಪಾತ್ರ, ಅವರು ಒಬ್ರು ಅದರಲ್ಲಿ ಅಂತ. ಅವ್ರ ಅಭಿಮಾನಿಗಳು ಹೌದು. ಇಲ್ಲ, ನಕ್ಕೊಂಡೇನಿಲ್ಲ. ಇಲ್ಲ, ನಾವು ನಮಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ಇವಾಗ 2ನೇ ಪಟ್ಟಿನಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡ್ತಾರೆ ಅಂತ. ಆಯ್ತು.